ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸಂಬಂಧ ಆರೋಪಿ ಫಯಾಜ್ ಹುಟ್ಟೂರು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ಬಂದ್ ಆಗಿದೆ. ಪಟ್ಟಣದ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. 100ಕ್ಕೂ ಅಧಿಕ ಪೊಲೀಸರು ಭದ್ರತೆಯನ್ನ ಕೈಗೊಂಡಿದ್ದಾರೆ. ಈಗ ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ ಮುಸ್ಲಿಂ ಸಮುದಾಯ. ಮನೆ ಖಾಲಿ ಮಾಡಿದ್ದಾರೆ. ಸಂಬಂಧಿಕರ ಮನೆಗೆ ಪೋಷಕರು ಹೋಗ್ಬಿಟ್ಟಿದ್ದಾರೆ. ಆರೋಪಿಯ ಮನೆ ಬಳಿ ಓರ್ವ ಎಎಸ್ಐ ಪೇದೆಯನ್ನ ನಿಯೋಜನೆ ಮಾಡಲಾಗಿದೆ ಭದ್ರತೆಯ ದೃಷ್ಟಿಯಿಂದ. ಇನ್ನು ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣ ಸದ್ಯಕ್ಕೆ ಬಂದ್ ಆಗಿದೆ. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಲಾಗಿದೆ. 100ಕ್ಕೂ ಅಧಿಕ ಪೊಲೀಸರು ಭದ್ರತೆಯನ್ನ ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ್ ಕೊಲೆ ಪ್ರಕರಣ ಸಂಬಂಧ ಈ ಆರೋಪಿ ಫಯಾಜ್ ತಾನು ಫೇಲ್ ಆದ್ಮೇಲೆ BCA ಫೇಲ್ ಆದ್ಮೇಲೆ ಊರಲ್ಲೇ ಇದ್ದ. ಅಂದ್ರೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲೇ ವಾಸ ಮಾಡ್ಕೊಂಡಿದ್ದ. ಯಾವಾಗ MCA ಎಕ್ಸಾಮ್ ಬರೆಯೋದಕ್ಕೆ ನೇಹಾ ಬರ್ತಾಳೆ ಅಂತ ಗೊತ್ತಾಯ್ತು, ಆತ ಪ್ಲಾನ್ ಮಾಡ್ಕೊಂಡೇ ಬಂದು ಅಲ್ಲಿ ಆಯುಧನೂ ತಂದಿದ್ದ. 9 ಬಾರಿ ಚುಚ್ಚಿದ್ದಾನೆ. ಆಕೆಯನ್ನ ಕೊಲೆ ಮಾಡಿದ್ದಾನೆ. ಇದು ಯಾವ ಕಾರಣಕ್ಕೆ ಅಂತ ಆತನೇ ಬಾಯ್ ಬಿಡಬೇಕು. ಕಾಂಗ್ರೆಸ್ಸಿನ ನಗರ ಸೇವಕರಾಗಿರ್ತಕ್ಕಂಥ ಅವರ ಮಗಳನ್ನ ಹತ್ಯೆ ಮಾಡಿರುವಂಥದ್ದು ಇವತ್ತು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸ್ತಕ್ಕಂಥ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಕೇವಲ ಮತ ಬ್ಯಾಂಕ್ಗಳನ್ನು ಕಾಯ್ದುಕೊಳ್ಳುವಂಥ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಯಿಂದಾಗಿ ಇವತ್ತು ರಾಜ್ಯದಲ್ಲಿ ಕಾನೂನು ತನ್ನ ಅಂಕೆಯನ್ನು ಮೀರತಕ್ಕಂಥದ್ದಾಗಿದೆ. ನಾವು ನೆನಪು ಮಾಡಿಕೊಡ್ಲಿಕ್ಕೆ ಬಯಸ್ತೇನೆ, ಯಾವ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಆಯಿತು, ಅದನ್ನು ಮುಚ್ಚಿ ಹಾಕ್ತಕ್ಕಂಥ ಪ್ರಯತ್ನ ಸ್ವತಃ ಕರ್ನಾಟಕದ ಮುಖ್ಯಮಂತ್ರಿನೇ ಮಾಡಿದ್ರು, ಸರ್ಕಾರ ಮಾಡಿದ್ರು. ಇದು ಎಲ್ಲ ಘಟನೆಗಳನ್ನು ನೋಡಿದ್ರೆ ನನಗೆ ಏನು ಅನಿಸ್ತದೆ, ಸರ್ಕಾರ ತನ್ನ ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡಿಕೊಳ್ಳಲು ವಿಫಲ ಆಗಿದೆ. ಅವ್ರು ಪೂರ್ಣ ಚುನಾವಣೆಯಲ್ಲಿ ಮಗ್ನಾಗ್ಯಾರ. ಯಾವ ರೀತಿ ಚುನಾವಣೆ ಗೆಲ್ಲಬೇಕಂತೇಳಿ ನಾಗರಿಕರ ರಕ್ಷಣೆ ಬರಬೇಕಾದಂಥ ಸರ್ಕಾರ ಈ ರೀತಿ ಆಗಿರುವಂಥದ್ದು ಖಂಡನೀಯ. ನಿನ್ನೆ ಏನು ಫಯಾಜನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಇದನ್ನು ಕೇವಲ ಅರೆಸ್ಟ್ ಮಾಡಿ ಅವ್ರನ್ನ ರಕ್ಷಣೆ ಮಾಡಿದಂಗೆ ಆಗಿದೆ. ಯಾವ ಸಮಾಜ ವಿರೋಧಿ ಶಕ್ತಿಗಳಿಗೆ ನೀವು ಭಯವನ್ನು ಉಳಿಸ್ತಕ್ಕಂಥ ಕಠಿಣ ಕಾನೂನು ಕ್ರಮವನ್ನು ತಗೊಳ್ಳೋದನ್ನು ಮಾಡಲಿಲ್ಲ ಅಂದರೆ ಕರ್ನಾಟಕದ ಕಾನೂನು ಸುವ್ಯವಸ್ಥೆ ಈಗಾಗಲೇ ಹದಗೆಟ್ಟು ಹೋಗಿದೆ. ಇನ್ನೂ ಹದಗೆಡ್ತಕ್ಕಂಥ ಎಲ್ಲ ಸಂದರ್ಭಗಳಿದಾವೆ ಅಂತ ನನಗೆ ಅನಿಸ್ತಾ ಇದೆ. ನಾನು ವಿಡಿಯೋ ನೋಡಿದ್ದೀನಿ. ಆ ವಿಡಿಯೋದಲ್ಲಿ ಒಬ್ಬೇ ವ್ಯಕ್ತಿ ಇದ್ದಾನೆ. ನೇಹಾ ತಂದೆನೇ ಹೇಳಿದಾರೆ. ಪಾಪ ಅವನ ಮೇಲೆ ಒತ್ತಡ ಏನು ಬಂದರೆ ಗೊತ್ತಿಲ್ಲ. ಅವ್ನು ಯಾವನೇ ಸಮಾಜದವನು ಇರಲಿ, ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಹೇಳೋದಿಲ್ಲ, ಯಾರು ಸಮಾಜ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾರೆ ಒಳಗೆ ಹಾಕಬೇಕು, ಅವ್ರ ಮೇಲೆ ಕಾನೂನಿನ ಕ್ರಮ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಈ ಫಯಾಜ್ ಅನ್ನೋ ಆರೋಪಿ ಇದನ್ನಲ್ಲ, ಆತ ಫೇಲ್ ಆದ್ಮೇಲೆ ಊರಲ್ಲೇ ಸೆಟಲ್ ಆಗಿದ್ದ. ಆತ ಏನ್ ಕೆಲಸ ಮಾಡ್ಕೊಂಡಿದ್ದ, ಮತ್ತೆ ಈಗ ಹಿಂದೂ ಪರ ಸಂಘಟನೆಯವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುನವಳ್ಳಿ ಪಟ್ಟಣದಲ್ಲಿ. ಮುಸ್ಲಿಂ ಸಮುದಾಯ ಏನ್ ಹೇಳ್ತಿದೆ ಆರೋಪಿಯ ಈ ಕೃತ್ಯಕ್ಕೆ? ಶರ್ಮಿತಾ ಶೆಟ್ಟಿ, ಏನು ಮುನವಳ್ಳಿ ಪಟ್ಟಣದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ನಡೀತವೆ. ನಿನ್ನೆ ಯಾವಾಗ ಹುಬ್ಬಳ್ಳಿ ಘಟನೆ ಆಯ್ತು, ಆ ನೇಹಾ ಹಿರೇಮಠ ಕೊಲೆ ಆದ ಬಳಿಕ ಯುವಕ ಏನು ಮುನವಳ್ಳಿ ಅವನು ಅಂತ ಹೇಳಿ ಗೊತ್ತಾಯ್ತು. ಬಳಿಕ ರಾತ್ರಿನೇ ಒಂದು ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಬೆಳಗ್ಗೆ ಇವತ್ತು ಮುಸ್ಲಿಂ ಸಮಾಜದ ಮುಖಂಡರು ಕೂಡ ಇವತ್ತು ಬೆಳಗ್ಗೆ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಆರೋಪಿ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಆಗ್ರಹ ಮಾಡಿದ್ರು. ಬಳಿಕ ಏನು ಹಿಂದೂ ಪರ ಸಂಘಟನೆಗಳು ಮತ್ತು ಬಿಜೆಪಿ ಮುಖಂಡರು ಪ್ರತಿಭಟನೆಯನ್ನ ಮುನವಳ್ಳಿ ಮಾಡಿದ್ದಾರೆ. ಮುನವಳ್ಳಿಯಲ್ಲಿ ಇಂದಿನಿಂದ 3 ದಿನಗಳ ಕಾಲ ಬಂದ್ಗೆ ಕರೆ ನೀಡಲಾಗಿದೆ. ಇವತ್ತು ಮುನವಳ್ಳಿ ಪಟ್ಟಣ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರ್ತಕ್ಕಂಥದ್ದು. ಬಹುತೇಕ ಅಂಗಡಿ ಮುಂಗಟ್ಟುಗಳಿಗೆ ಬೀಗ ಜಡಿಸಲಾಗಿದೆ. ಮತ್ತೊಂದು ಕಡೆ ಏನು ಸ್ಥಳಕ್ಕೆ ಬೆಳಗಾವಿ SP ಭೀಮಾಶಂಕರ್ ಗುಳೇದು ಕೂಡ ಭೇಟಿ ನೀಡಿ ಏನು ಪರಿಸ್ಥಿತಿಯನ್ನ ನಿಭಾಯಿಸ್ತಾ ಇದ್ದಾರೆ. ಸುಮಾರು 200ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದ್ದು ಇಡೀ ಪಟ್ಟಣದಾದ್ಯಂತ ಬಿಗಿ ಪೊಲೀಸ್ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಇನ್ನು ಇವತ್ತು ಇಡೀ ದಿನ ಅಂದ್ರೆ ಅಂಗಡಿ ಮುಂಗಟ್ಟುಗಳು ಬಂದಾಗಿರ್ತಕ್ಕಂಥದ್ದು. ಇನ್ನು ಪ್ರತಿಭಟನಾಕಾರರನ್ನ ಸದ್ಯ ಮನವೊಲಿಸಿ ವಾಪಸ್ ಕಳಿಸಲಾಗಿದೆ. ಪ್ರತಿಭಟನೆಯಲ್ಲಿ ಬಿಜೆಪಿ ರಾಜ್ಯಸಭಾ ಸದಸ್ಯ ಈರಣ್ಣ ಕರಾಡಿ ಸೇರಿದಂತೆ ಬಿಜೆಪಿ ಮುಖಂಡರು ಮತ್ತು JDS ಮುಖಂಡರು ಮತ್ತು ಸ್ಥಳೀಯ ಹಿಂದೂ ಪರ ಕಾರ್ಯಕರ್ತರು ಪಾಲ್ಗೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಏನು ಮುನವಳ್ಳಿ ಪಟ್ಟಣದಲ್ಲಿರತಕ್ಕಂಥ ಆರೋಪಿ ತಂದೆ ತಾಯಿ ನಿವಾಸಕ್ಕೂ ಕೂಡ ಈಗ ಏನು ಪೊಲೀಸನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಒಬ್ಬರ ASI ಅನ್ನ ಸ್ಥಳಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಏನು ಕುಟುಂಬಸ್ಥರನ್ನ ಸಂಬಂಧಿಕರ ಮನೆಗೆ ಏನು ಮುಂಜಾಗ್ರತಾ ಕ್ರಮವಾಗಿ ಕಳಿಸಲಾಗಿದೆ. ಮನೆಗೆ ಸದ್ಯ ಬೀಗ ಹಾಕಿರ್ತಕ್ಕಂಥದ್ದು. ಆ ಬಡಾವಣೆಯಲ್ಲಿ ಈಗ ಅರ್ಧದಷ್ಟು ಮನೆಗಳಿಗೆ ಸದ್ಯ ಬೀಗ ಹಾಕಿ ಎಲ್ಲರೂ ಕೂಡ ಬೇರೆ ಕಡೆ ಹೋಗಿದ್ದಾರೆ. ಏನು ಸಾಕಷ್ಟು ಮುನವಳ್ಳಿ ಪಟ್ಟಣದಲ್ಲಿ ಈ ಘಟನೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎರಡೂ ಸಮಾಜದ ಮುಖಂಡರು ಸದ್ಯ ಆಗ್ರಹವನ್ನು ಮಾಡಿರ್ತಕ್ಕಂಥ 3 ದಿನಗಳ ಕಾಲ ಏನು ಮುನವಳ್ಳಿ ಪಟ್ಟಣದ ಸ್ವಯಂ ಪ್ರೇರಿತ ಬಂದ್ಗೆ ಕರೆ ನೀಡಲಾಗಿದೆ. ಏನು 3 ದಿನ ಬಂದ್ ಆಗುತ್ತಾ ಅಥವಾ ಇವತ್ತು ಸಂಜೆ ವೇಳೆಗೆ ಮನವೊಲಿಕೆ ಆಗುತ್ತಾ ಅಂತಕ್ಕಂಥದ್ದು ಕಾದು ನೋಡ್ಬೇಕಿದೆ. ಫಯಾಜ್ ಕೃತ್ಯ ಎಲ್ಲದೆ ಇದು ಇಡೀ ಮುನವಳ್ಳಿ ಪಟ್ಟಣ ಈಗ ಖಂಡನೆ ಮಾಡಿದೆ. ಇನ್ನು ಎರಡೂ ಸಮಾಜದವರು ಈಗ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಏನು ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ
ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.